ಚೆನ್ನಾಗಿ ವೆರಿ ಎಂಟರ್ಟೈನಿಂಗ್ ಫಿಲಮ್, ತುಂಬ ಚೆನ್ನಾಗಿ ಮಾಡಿದೆ. ಸೂರಿ ಫ್ಲೇವರ್ ಜೊತೆ ಒಂದು ಫ್ಯಾಮಿಲಿ ಫಸ್ಟ್ ಟೈಮ್ ಸ್ವಲ್ಪ ಫ್ಯಾಮಿಲಿ ಮೇಲೆ ಜಾಸ್ತಿ ಒತ್ತಡ ಕೊಟ್ಟಿದ್ದಾರೆ. ನೈಸ್, ಒಳ್ಳೆ ಟ್ವಿಸ್ಟ್ಗಳಿದೆ ಆ್ಯಂಡ್ ತುಂಬ ಎಂಟರ್ಟೈನಿಂಗ್ ಆಗಿ ಎಲ್ಲೆಲ್ಲಿ ಫ್ಯಾಮಿಲಿ ಎಮೋಷನ್ಸ್ ಬೇಕು. ಅಂಬರೀಷ್ ಅವರು ಮತ್ತು ಸಾಕಷ್ಟು ದೊಡ್ಡ ಸ್ಟಾರ್ ಕಾಸ್ಟ್, ರಾಧಿಕಾ ಪಂಡಿತ್, ಅಪ್ಪುವಿಂದ ಹಿಡಿದು ಶ್ರೀನಿವಾಸ ಮೂರ್ತಿಯವರು, ರವಿಶಂಕರ್, ನಮ್ಮ ಕಾಮಿಡಿಯನ್ ಚಿಕ್ಕಣ್ಣ, ಅವಿನಾಶ್ ಸ್ವಾಮಿ ಅವರು, ಸಾಕಷ್ಟು ದೊಡ್ಡ ಸ್ಟಾರ್ ಕಾಸ್ಟ್, ಭಾರತೀಯವರು, ಸುಮಲತಾ ಮೇಡಮ್, ಐ ಥಿಂಕ್ ಸತ್ಯಜಿತ್ ಅವರು, ಸಿಕ್ಕಾಪಟ್ಟೆ ದೊಡ್ಡ ಸ್ಟಾರ್ ಕಾಸ್ಟ್. ತುಂಬ ಎಂಟರ್ಟೈನಿಂಗ್ ತಗೊಂಡಿದ್ದೆ ಸಿನಿಮಾನ ಸ್ಟಾರ್ಟಿಂಗ್ ಎಂಡಿಂಗಲ್ಲಿ. ಅಪ್ಪು ಎನರ್ಜಿ ಬಗ್ಗೆ ಮಾತಾಡೋಂಗಿಲ್ಲ, ಪವರ್ ಸ್ಟಾರ್ ಅಂತ ಹೇಳಿದ್ಮೇಲೆ 100% ಎಸ್ ಪರ್ಫಾರ್ಮ್ ಪವರ್ಫುಲಿ. ಎಮೋಷನ್ಸು ಅಷ್ಟೇ, ಆ್ಯಕ್ಷನ್ ಬ್ಲಾಗ್ಸು ಅಷ್ಟೇ, ಎಲ್ಲ ಇದರಲ್ಲೂ ಭಾಳ ಪರ್ಫೆಕ್ಟ್ ಮೇಂಟೈನ್ ಮಾಡಿದ್ದಾರೆ. ತುಂಬ ಓವರ್ ಆಗಿಲ್ಲ, ಭಾಳ ಸಟ್ಲಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಅಂಬರೀಷ್ ಶಂಕರ್ ಅಂತೂ ಭಾಳ ಚೆನ್ನಾಗಿ ಮಾಡಿದ್ದಾರೆ. ರವಿಶಂಕರ್ ಆ್ಯಸ್ ಇಟ್ ಈಸ್ ಲೌಡ್ನೆಸ್ ಭಾಳ ಚೆನ್ನಾಗಿದೆ. ಟೋಟಲ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಎಲ್ಲಿ ಒಂದು ಹೀರೋ ಗ್ರೂಪ್ ಅಂತ ಒಂದು ವಿಲನ್ ಗ್ರೂಪ್, ಅದು ಭಾಳ ಕ್ಲೀನಾಗೆ ಫುಲ್ಫಿಲ್ ಆಗಿದೆ. ಅಂದರೆ ಆಪೋಸಿಷನ್ ಸ್ಟ್ರಾಂಗ್ ಆಗಿದ್ರೇ ಅದು ಫಿಲಮ್ ವ್ಯಾಲ್ಯೂ ಇರುತ್ತೆ. ಆ ರೀತಿ ಸೂರ್ಯವ್ರು ಭಾಳ ಚೆನ್ನಾಗಿ ಪ್ಲ್ಯಾಂಡಾಗಿ ಫೋಟೋಗ್ರಾಫಿ ಇರ್ಬೋದು, ಕೊರಿಯೋಗ್ರಾಫಿ ಇರ್ಬೋದು, ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಆ ರೀ ರೆಕಾರ್ಡಿಂಗ್ ತುಂಬ ಚೆನ್ನಾಗಿದೆ. ಓವರಾಲ್ ತುಂಬ ಎಂಗೇಜಿಂಗ್ ಆಗಿರುತ್ತೆ ಸಿನಿಮಾ, ಎಲ್ಲೂ ಬೋರ್ ಹೊಡಿಯೋದು, ಭಾಳ ಕೀಪ್ಸ್ ಯು ಎಂಗೇಜಿಂಗ್. ಅಂದರೆ ಏನಾಗುತ್ತೆ ನೆಕ್ಸ್ಟ್ ಅನ್ನೋದು ಭಾಳ ಚೆನ್ನಾಗಿ ಆ್ಯಂಡ್ ತುಂಬ ಚೆನ್ನಾಗಿದೆ. ಸೀಕ್ವೆನ್ಸ್ಗಳು ಭಾಳ ಚೆನ್ನಾಗಿ, ಸಸ್ಪೆನ್ಸ್ ಮ್ಯಾಟ್ರ್ ಇದೆಯಲ್ಲ, ಯಾತಿಕೆ ಅಪ್ಪು ಅಂಬರೀಷ್ ಅವ್ರನ್ನ ವಜ್ರಮಣಿ ಅಂತ ಕರೀತಾರೆ, ಅದು ಭಾಳ ಚೆನ್ನಾಗಿ ಟಚ್ ಆಗುತ್ತೆ. ಫೀಲ್ಸ್ ಸೀನ್ಸ್ನ ಏನು ತುಂಬ ಎಳಿಬೇಕಾಗಿಲ್ಲ, ಅದಕ್ಕೊಂದು ಇನ್ಸಿಡೆಂಟ್ ಬೇಕಾಗಿಲ್ಲ, ಒಂದು ಸ್ಮಾಲ್ ತುಣುಕಿನ ಭಾಳ ಚೆನ್ನಾಗಿ ಅವರು ಇದು ಮಾಡ್ಕೊಂಡಿದ್ದಾರೆ. ಓವರಾಲ್ ಇಟ್ಸ್ ವೆರಿ ಎಂಟರ್ಟೈನಿಂಗ್. ದೊಡ್ಡ ಮನೆ ಅನ್ನೋದು ಭಾಳ ಐ ಥಿಂಕ್ ಸೂರ್ಯಾಸ್ ಜನ ವೆರಿ ಗುಡ್ ಜಾಬ್. ಇಲ್ಲ ಕಡೆ ಭಾಳ ಖುಷಿ ಆಯಿತು, ಯಾಕಂದರೆ ದೊಡ್ಡ ಮನೆ ಅಂತ ಒಂದು ಟೈಟ್ಲ್ ಇಟ್ಕೊಂಡು ಈ ರೀತಿ ಒಂದು ಸ್ಕ್ರಿಪ್ಟ್ ಎಣಿಯೋದಿದೆಯಲ್ಲ ಭಾಳ ಕಷ್ಟ. ಅದು ಅಂದರೆ ಭಾಳ ಚೆನ್ನಾಗಿ ಅಡಾಪ್ಟ್ ಮಾಡ್ಕೊಂಡು, ಆ ಟೈಟ್ಲನ್ನ ಭಾಳ ಚೆನ್ನಾಗಿ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಸೂರ್ಯ ಅವರು. ಇಲ್ಲಾಂದರೆ ಸಿನಿಮಾನ ಬಂದ್ಬಿಟ್ಟು ಬೇರೆ ಥರ ಎಕ್ಸ್ಪೆಕ್ಟ್ ಮಾಡ್ತಾರೆ ಜನ. ಒಂದು ದೊಡ್ಡ ಮನೆ ಅಂದ ತಕ್ಷಣ ಅಪ್ಪಾಜಿ ಫ್ಯಾಮಿಲಿ ಅಂತ ಎಲ್ಲ, ಆ ರೀತಿ ಅಲ್ಲದೆ ಅದನ್ನ ಭಾಳ ಚೆನ್ನಾಗಿ, ಭಾಳ ಸೂಕ್ತವಾಗಿ, ಭಾಳ ಚೆನ್ನಾಗಿ ಅಡಾಪ್ಟ್ ಮಾಡ್ಕೊಳ್ಳೋದು ಪಿಕ್ಚರ್ನಲ್ಲಿ ಮಾಡ್ತಾರೆ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಭಾಳ ಚೆನ್ನಾಗಿದೆ. ತುಂಬ ನನಗೆ ಇಷ್ಟಾಗಿದ್ದು ಎಂಟರ್ಟೈನ್ಮೆಂಟ್, ಥ್ರೂ ಔಟ್ ಎಂಟರ್ಟೈನ್ಮೆಂಟ್ ಇದೆಯಲ್ಲ. ರಾಧಿಕಾ ಪಂಡಿತ್ ಪರ್ಫಾರ್ಮೆನ್ಸ್ ಇರ್ಬೋದು, ಸ್ಮಾಲ್ ಥಿಂಗ್ಸ್ ಭಾಳ ಚೆನ್ನಾಗಿ ಕೌಂಟ್ ಆಗಿದೆ. ರೆಬಲ್ ಸ್ಟಾರು, ಆ ಕಡೆ ಪವರ್ ಸ್ಟಾರು, ಇಬ್ಬರೊಟ್ಟಿಗೆ ಆ್ಯಕ್ಟ್ ಮಾಡೋ ಒಂದು ಭಾಗ್ಯ ನನಗೆ ಸಿಕ್ಕಿದೆ. ಸೊ ಇವತ್ತು ಜನರೊಟ್ಟಿಗೆ ಕೂತ್ಕೊಂಡು ನೋಡ್ತಾ ಇದ್ದರೆ ತುಂಬ ಸಂತೋಷ ಆಗ್ತಾ ಇದೆ. ಬಿಕಾಸ್ ಲೆಜೆಂಡ್ ಅಂಬರೀಷನ್ನ, ಆ ಕಡೆ ಭಾರತಿ ಮೇಡಮು, ಸುಮಲತಾ ಮೇಡಮು, ಪ್ಲಸ್ ಎಲ್ಲರೂ ದೊಡ್ಡ ಆರ್ಟಿಸ್ಟ್ಗಳು, ರಂಗಾಯಣ ರಘು, ಶ್ರೀನಿವಾಸ ಮೂರ್ತಿ, ಎಲ್ಲರೂ. ಸೊ ಆ್ಯಂಡ್ ಹ್ಯಾಟ್ಸ್ ಆಫ್ ಟು ದುನಿಯಾ ಸೂರಿ, ಇಷ್ಟು ದೊಡ್ಡ ಕ್ಯಾಸ್ಟಿಂಗ್ ಇಟ್ಕೊಂಡು ಎಲ್ರಿಗೂ ನ್ಯಾಯ ಮಾಡಬೇಕು. ಇರೋ ಟೈಮ್ ಇಷ್ಟೇ, ಒಂದು 2.5 hours ಪಿಕ್ಚರು, ಅದರಲ್ಲಿ ಇಷ್ಟು ದೊಡ್ಡ ಸ್ಟಾರ್ ಕ್ಯಾಸ್ಟಿಂಗ್ ಇಟ್ಕೊಂಡು ಎಲ್ರಿಗೂ ನ್ಯಾಯ ಮಾಡಿ ಇವತ್ತು ಎಲ್ಲ ಕಡೆನೂ ತುಂಬ ಒಳ್ಳೆ ರಿಪೋರ್ಟ್ ಇದೆ. ಸೊ ಐ ಆಮ್ ರಿಯಲಿ ವೆರಿ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ದೊಡ್ಡ ಮನೆ ಹುಡುಗ. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಫ್ಯಾನ್ಸ್ ಆಗಲಿ ಜನರು ತುಂಬ ಖುಷಿ, ತುಂಬ ಕಿರ್ಚಾಟ. ಸೊ ಇನ್ನು ಮುಂದಕ್ಕೆ ಇವಾಗ ಯೂಟ್ಯೂಬ್ ಟಿವಿಲೆಲ್ಲ ಶುರು ಆಗಿದೆ, ಆನ್ಲೈನ್ ಶುರು. ಸೊ ನೋಡ್ಬೇಕು ಹೆಂಗಿರುತ್ತೆ. ಸೊ ಆಡಿಯೋ ನವಂಬರ್ 8, ಡಿಸೆಂಬರ್ 8 ಸಿನಿಮಾ ಪವರ್ಫುಲ್ ಸಿನಿಮಾ. ಆಮೇಲೆ ಕರೆಕ್ಟ್ ಹಾಲಿಡೇಸ್ಗೆ ಸೊ ಈ ಸಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಂಟರ್ವ್ಯೂದಲ್ಲಿ ಒಂದು ಬ್ಲಾಗ್ ಕೊಟ್ಟಿದ್ದೀರಾ, ಇಂಟರ್ವ್ಯೂ ಥರ ಇದೆ, ಇಂಗ್ಲೀಷ್ ಬ್ಯಾಕ್ ಅಂತ ದೊಡ್ಡ ಮನೆಗೆ ಇಲ್ಲ, ಇವತ್ತಿನ ಕಲೆಕ್ಷನ್ನು ಈ ಓಪನಿಂಗ್ ನೋಡಿದ್ರೆ ಕಿಂಗ್ ಇಸ್ ಬ್ಯಾಕ್.